ರಾಜ್ಯಾದ್ಯಂತ ಬರದ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಸರ್ಕಾರ ಬರ ಅಂತ ಘೋಷಣೆ ಮಾಡ್ತಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಇದೆ. ಗೋಳಿ ಹೋಗೋಕ್ಕೆಲ್ಲ ನಿಂತಿದ್ದಾರೆ ಜನ. ಏನ್ ಹೇಳ್ತೀರಿ ಸರ್ ಇದು? ನಾಡಿನ ಜನ ತುಂಬ ಸಂಕಷ್ಟದಲ್ಲಿದ್ದಾರೆ. ವಾಡಿಕೆಗಿಂತ ಮಳೆಯ ಪ್ರಮಾಣ ತುಂಬ ಕಮ್ಮಿಯಾಗಿದೆ. ಆದರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಯಾಕೆ ಈ ವಿಷಯವನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ಏನಾದರೂ ಆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ನೋಡಿದ್ರೆ ಬರೋ ದಿನಗಳಲ್ಲಿ ಸಂಕಷ್ಟಗಳ ದಿನಗಳು ಕಟ್ಟಿಟ್ಟ ಬುತ್ತಿ ಅಂತ ನನಗನ್ನಿಸ್ತಾ ಇದೆ. ಜೂನ್ 7ನೇ ತಾರೀಕು ಮುಂಗಾರು ಪ್ರಾರಂಭ ಆಗಬೇಕು. ಇವತ್ತು ಜುಲೈ 21ನೇ ತಾರೀಕಿನಲ್ಲಿ ಇದ್ದೀವಿ. ಅಂದರೆ ಸುಮಾರು 1.5 ತಿಂಗಳು ಕಳೆದರೂ ಕೂಡ ಮಾನ್ಸೂನಿನ ಸುಮಾರು 20-25% ಮಳೆ ಕೂಡ ಅವರೇಜ್ ಆಗಿಲ್ಲ. ಹಾಗಾಗಿ ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಬೇಗ ಈ ವಿಷಯದಲ್ಲಿ ನೀವು ಭಾಳ ಜಾಗೃತರಾಗಿ ಬರವನ್ನು ಯಾವ ಥರ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು, ಅದಕ್ಕೆ ತೆಗೆದುಬೇಕಾದ ಕ್ರಮಗಳನ್ನು ಬೇಗ ಮುನ್ನೆಚ್ಚರಿಕೆಯನ್ನು ವಹಿಸ್ರಿ. ಇಲ್ಲ ಅಂದರೆ ರಾಜ್ಯದ ಜನ ಭಾಳ ಸಂಕಷ್ಟದಲ್ಲಿ ಬರ್ತಾರೆ ಅನ್ನೋಂಥ ಮಾತನ್ನು. ಸಮಸ್ಯೆ ಇದ್ರೂ ಇನ್ನು ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ. ರಾಜ್ಯದಲ್ಲಿ ಕೃಷಿ ಸಚಿವರು ಇಲ್ಲ ಅನ್ನೋದು ಒಂದು ಕಡೆ ಆಗಿದ್ದರೆ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಇದೆಯಾ ಅಂತ ಭಾಳ ವಿಚಾರ ಮಾಡುವಂಥ ಸಂದರ್ಭ ಬಂದು ಒದಗಿದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದು ಒಂದೂವರೆ ತಿಂಗಳು ಆಗಲತ್ತು. ಅವರ ಸಚಿವ ಸಂಪುಟದ ಪೂರ್ತಿ ರಚನೆ ಮಾಡೋಕ್ಕಾಗಿಲ್ಲ. ಈ ಥರದ ಈ ಸಂದರ್ಭದಲ್ಲಿ ಉದಾಹರಣೆಗೆ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗೆ ಅತಿವೃಷ್ಟಿ ಆಯಿತು. ಅವ್ರ ಕಾಲಿಗಳಿಗೆ ಚಕ್ರ ಕಟ್ಕೊಂಡು ಒಂದು ದಿವಸನೂ ಮನೆಗಿಲ್ಲಾರ್ದಂಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು 8-10-12 ದಿವಸ, ಒಂದು ವಾರ, 2 ದಿವಸ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಅತಿವೃಷ್ಟಿಯನ್ನು ಎದುರಿಸಲಿಕ್ಕೆ ಓಡಾಡಿದ್ದನ್ನು ನಾವು ನೋಡಿದ್ವಿ. ಆದರೆ ಆ ಥರದ ಸರ್ಕಾರದ ಕ್ರಮ ಇವತ್ತು ಅನಾವೃಷ್ಟಿಯನ್ನು ಎದುರಿಸಲಿಕ್ಕೆ, ಒಂದು ಬರವನ್ನು ಎದುರಿಸಲಿಕ್ಕೆ ಯಾವ ತಯಾರಿಗೂ ರಾಜ್ಯ ಸರ್ಕಾರದ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಬೇಗ ತಯಾರಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನನ್ನ ವಿನಂತಿ ಮತ್ತು ಸಲಹೆ.